ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಜನವರಿ 14ನೇ ತಾರೀಕು ನಡೆದಿರೋ ಸರ್ವೆ, ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬದಿಂದಂದು ನಡೆದಿರೋ ಸರ್ವೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ವಿನ್ ಆಗ್ಬೇಕು ಅಂತ ನಡೆದಿರೋ ಸರ್ವೆಯಲ್ಲಿ 8 ಜನ ಪೈಕಿ ಯಾರಿಗೆ ಹೆಚ್ಚು ಮತ ಬಂದಿದೆ ಮತ್ತೆ ಯಾರಿಗೆ ಕಡಿಮೆ ಮತ ಬಂದಿದೆ, ಯಾರು ಬಿಗ್ ಬಾಸ್ ವಿನ್ನರ್ ರನ್ನರ್ ಯಾರಾಗ್ಬೇಕು ಅಂತ ತಿಳಿದು ಬಂದಿರೋ ಸರ್ವೆಯಲ್ಲಿ ಯಾರಿಗೆ ಹೆಚ್ಚು ಮತ ಬಂದಿದೆ, ಯಾರಿಗೆ ಕಡಿಮೆ ಮತ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಸರ್ವೆನ ನಾನು ಕಲೆಕ್ಟ್ ಮಾಡ್ಕೊಂಡಿರೋದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದ ಮತ್ತೆ ಒಂದಿಷ್ಟು ಸೆವರಲ್ ವೆಬ್ಸೈಟ್ಸ್ ಗಳಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಓವರ್ ಆಲ್ ಎಷ್ಟು ಮತ ಬಂದಿದೆ ಮತ್ತೆ ಯಾರಿಗೆ ಕಡಿಮೆ ಮತ ಯಾರಿಗೆ ಜಾಸ್ತಿ ಮತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಜನವರಿ 14 ಮಕರ ಸಂಕ್ರಾಂತಿ ಹಬ್ಬದಿಂದ ನಡೆದಿರುವ ಸರ್ವೆ ಅಲ್ಲಿ ಓವರ್ ಆಲ್ ಮತ ಬಂದಿರೋದು 11,77,463 ಮತಗಳು ಬಂದಿದೆ. ಓವರ್ ಆಲ್ 8 ಜನದ್ದು ಸೇರಿ. ಅದರಲ್ಲಿ 8ನೇ ಸ್ಥಾನದಲ್ಲಿ ಯಾರಿದಾರಪ್ಪ ಅಂದ್ರೆ ಗೌತಮಿ ಅವರಿದ್ದಾರೆ. ಅವ್ರು ಪಡ್ಕೊಂಡಿರೋದು ಕೇವಲ 2% ಮತಗಳು. 2% ಮತಗಳು ಅಂದ್ರೆ 23,557 ಮತಗಳನ್ನ ಗೌತಮಿ ಅವರು ಪಡ್ಕೊಂಡಿದ್ದಾರೆ. ರಜತ್ ಅವರು 3% ಮತಗಳನ್ನ ಪಡ್ಕೊಂಡಿದ್ದಾರೆ. 35,320 ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ. 6ನೇ ಸ್ಥಾನದಲ್ಲಿರೋದು ಧನರಾಜ್ ಅವರು. ಅವ್ರು ಪಡ್ಕೊಂಡಿರೋದು 5% ಮತಗಳು ಅಂದ್ರೆ 58,875 ಮತಗಳನ್ನ ಧನರಾಜ್ ಅವರು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿರೋದು ಮಂಜಣ್ಣ ಪಡ್ಕೊಂಡಿರೋದು 10% ಮತಗಳು ಅಂದ್ರೆ 1,17,743 ಮತಗಳು. 4ನೇ ಸ್ಥಾನದಲ್ಲಿರೋದು ಭವ್ಯ ಅವರು. ಅವ್ರು ಪಡ್ಕೊಂಡಿರೋದು 13% ಮತಗಳು ಅಂದ್ರೆ 1,53,066 ಮತಗಳನ್ನ ಭವ್ಯ ಅವರು ಪಡ್ಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿರೋದು ಮೋಕ್ಷಿತ ಅವರು ಪಡ್ಕೊಂಡಿರೋದು 20% ಮತಗಳು ಅಂದ್ರೆ 2,35,493 ಮತಗಳನ್ನ ಮೋಕ್ಷಿತ ಅವರು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವರು. ಅವ್ರು ಪಡ್ಕೊಂಡಿರೋದು 21% ಮತಗಳು ಅಂದ್ರೆ 2,40,265 ಮತಗಳನ್ನ ತ್ರಿವಿಕ್ರಮ್ ಅವರು ಪಡ್ಕೊಂಡಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತಣ್ಣ ಪಡ್ಕೊಂಡಿರೋದು 26% ಮತಗಳು ಅಂದ್ರೆ 3,06,144 ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಪೋಲ್ ಹಾಕಿರ್ತಾರೆ, ಅಲ್ಲೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಯಾವ್ಯಾವ ರೀತಿ ವೋಟ್ ಪರ್ಸೆಂಟೇಜ್ ಬಂದಿದೆ ಅಂತ ನೋಡಿ. ಸರ್ವೆ ಮತ್ತೆ ಜಿಯೋ ಸಿನಿಮಾ ವೋಟ್ಸ್ ಎರಡು ಒಂದೇ ಆಗಲ್ಲ. ಅಲ್ಲಿ ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸರ್ವೆ ಏನಿದ್ರು ಕೂಡ ನೀವು ಜಿಯೋ ಸಿನಿಮಾದಲ್ಲಿ ವೋಟ್ ಯಾರಿಗೆ ಜಾಸ್ತಿ ಬರುತ್ತೋ ಅವರೇ ವಿನ್ ಆಗೋದು. ಅದಕ್ಕೋಸ್ಕರ ನಾನು ಹೊರ್ಗಡೆ ಯಾವ ರೀತಿ ಓಡ್ತಿದೆ, ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ, ಜನ ಯಾರು ವಿನ್ ಆಗ್ಬೇಕು ಅಂತ ಇಷ್ಟಪಡ್ತಿದಾರೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬದಿಂದ ನಡೆದಿರುವ ಸರ್ವೆಯಲ್ಲಿ ಇವರಿಗೆ ಇಷ್ಟಿಷ್ಟು ಮತ ಬಂದಿದೆ ಅಂತ ತಿಳಿಸಿದ್ದೀನಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಮೇನ್ ಆಗಿ ಜಿಯೋ ಸಿನಿಮಾದಲ್ಲಿ ವೋಟ್ ಹಾಕೋದೆ ಕೌಂಟ್ ಆಗೋದು. ಸರ್ವೆ ಎಲ್ಲ ಒಂದು ದಿಕ್ಕು ತೋರಿಸುತ್ತೆ ಅಷ್ಟೇ. ಆದರೆ ಜಿಯೋ ಸಿನಿಮಾದಲ್ಲಿ ನೀವು ಎಷ್ಟು ವೋಟ್ಸ್ ಹಾಕ್ತೀರಾ ಅದು ಮುಖ್ಯ ಆಗುತ್ತೆ. ಪ್ರತಿಯೊಂದು ಓಟು ಕ್ರೂಷಿಯಲ್ ಆಗಿರುತ್ತೆ. ಫಿನಾಲೆಯಲ್ಲಿ ಅನೌನ್ಸ್ ಮಾಡೇ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಬಂದಿದೆ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿರೋದು 99 ವೋಟ್ ಹಾಕೋದನ್ನು ಮಿಸ್ ಮಾಡಬೇಡಿ. ಇನ್ನ ಕೇವಲ 10 ದಿನ ಅಷ್ಟೇ ಬಾಕಿ ಇರೋದು. ಇದು 14ನೇ ತಾರೀಕು ನಡೆದಿರುವ ಸರ್ವೆನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಇಲ್ಲಿವರೆಗೂ ಅಂದ್ರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಹಾಕಿದಿರಾ, ಎಷ್ಟೆಷ್ಟು ಅಕೌಂಟ್ ಐಡಿ ಇಂದೆಲ್ಲ ಹಾಕಿದಿರಾ ಅನ್ನೋದನ್ನ ತಿಳಿಸಿ. ಮತ್ತೆ ಈ ವಾರಾಂತ್ಯದ ಎಲಿಮಿನೇಷನ್ ಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ. ನಿನ್ನೆ ಟ್ವಿಸ್ಟ್ ಕೊಟ್ಟಿದ್ದು ನೀವು ನೋಡಿರ್ತೀರಾ, ಮಿಡ್ ವೀಕ್ ಎಲಿಮಿನೇಷನ್ ಅದು ಇವತ್ತು ಮುಂದುವರಿಯುತ್ತೆ. ಯಾರು ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆದ ತಕ್ಷಣ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ. ನಿಮ್ಮ ವೋಟ್ ಯಾವುದು ಕೂಡ ವ್ಯರ್ಥ ಆಗಲ್ಲ. ನೀವು ಈ ವಾರ ಹಾಕಿದಿರಲ್ಲ ಸೋಮವಾರದಿಂದ, ಅದು ಯಾವುದು ಕೂಡ ವ್ಯರ್ಥ ಆಗಲ್ಲ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ನೀವು ವೋಟ್ ಮಾಡಕ್ ಶುರು ಮಾಡ್ಬೇಕು. ಅಲ್ಲಿಂದ ಆ ವೋಟ್ಸ್ ಮತ್ತೆ ಆಡ್ ಆಗುತ್ತೆ. ನೀವು ಸೋಮವಾರ ರಾತ್ರಿಯಿಂದ ಮಂಗಳವಾರ ರಾತ್ರಿವರೆಗೂ ಏನ್ ಮಾಡಿದಿರಲ್ಲ ವೋಟ್ ಜಿಯೋ ಸಿನಿಮಾದಲ್ಲಿ, ಅದು ಯಾವುದು ಕೂಡ ವ್ಯರ್ಥ ಆಗಲ್ಲ. ಅದಕ್ಕೆ ವೋಟ್ಸ್ ಆಡ್ ಆಗ್ತಾ ಹೋಗುತ್ತೆ. ಇವತ್ತು ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಮಾಡೋ ಸಾಧ್ಯತೆ ಇದೆ. ವೋಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.